ಸೊ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಹೊಸ ಬ್ರ್ಯಾಂಚ್ ಓಪನ್ ಆಗಿದೆ TD ಅಕಾಡೆಮಿ ಅಂತ. ಈ ಅಕಾಡೆಮಿ ಫಸ್ಟ್ ಬ್ಯಾಚ್ ನಾವೇ ಆಗಿದ್ದು ತುಂಬ ಖುಷಿಯಿಂದ ಎಷ್ಟೋ ನಾನು ಆಲ್ಮೋಸ್ಟ್ 70% ಇದರಲ್ಲಿ ತುಂಬ ತಿಳ್ಕೊಂಡಿದ್ದೀನಿ ಅಂತ ಹೆಮ್ಮೆ ಪಡ್ತೇನೆ. TD ಅಕಾಡೆಮಿ ಜಾಯ್ನ್ ಆಗಬೇಕು ಅಂತ ಹಸ್ಬೆಂಡಿಂದ ಪರ್ಮಿಷನ್ಗೆ 2 ಇಯರ್ಸಿಂದ ವೆಯ್ಟ್ ಮಾಡಿದ್ರಿ. ಸೊ ಈಗ ಸಿಕ್ಕಿದೆ. ಸೊ ಈ TD ಅಕಾಡೆಮಿ ಜಾಯ್ನ್ ಆದಮೇಲೆ ನನಗೆ ತುಂಬ ಅಂದರೆ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿ ಎಕ್ಸಿಟ್ ಮಾಡಬೇಕು ಅದೆಲ್ಲ ನನಗೆ ಅರ್ಥ ಆಯಿತು. ಬಟ್ ನನಗೆ ಮೊದಲೇನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನು 0% ಸತೆ ಗೊತ್ತಿದ್ದಿದ್ದಿಲ್ಲ. ಬಟ್ ಇವಾಗ ನಾವು ಓನ್ಲಿ 3 ಡೇಸ್ ಕ್ಲಾಸ್ ಅಟೆಂಡ್ ಆಗಿರೋದ್ರಿಂದ ನನಗೆ ಏನಿಲ್ಲ ಅಂದರೆ ಒಂದು 50% ನಾಲೆಜ್ ಬಂದಿದೆ ಅಂತ ನಾನು ಭರವಸೆ ಕೊಡ್ತೀನಿ. ಸೊ ಅವರ ಕೆಲವೊಂದು ಮಾರ್ಗದರ್ಶನಗಳನ್ನು ನಾನು ಯೂಟ್ಯೂಬಲ್ಲೇ ನೋಡ್ತಾ ಇದ್ದೆ, ಫಾಲೋ ಮಾಡ್ತಿದ್ದೆ, ಡೈಲಿ ಫಾಲೋ ಮಾಡ್ತಾಯಿದ್ದೆ. ಸೊ ಅವ್ರದ್ದು ವೀಡಿಯೋ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಇವತ್ತು ಲೈವ್ ಆಗಿ ಅವರ ಕ್ಲಾಸನ್ನ ಕೇಳಿ ಕಲಿಕೆ ತುಂಬ ಅನುಕೂಲ ಆಗಿದೆ. ಸೊ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಬೇಸಿಕ್ಕಿಂದ ಯಾವುದೇ ರೀತಿಯ ಡೌಟ್ ಇಲ್ದಂಗೆ ಅಡ್ವಾನ್ಸ್ ತನಕನೂ ಹೇಳ್ಕೊಟ್ಟಿದ್ದಾರೆ. ಎಲ್ಲ ಹೌಸ್ ವೈಫು ಮತ್ತು ಸ್ಟೂಡೆಂಟ್ಸು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂದರೆ ಫಸ್ಟ್ ಸ್ಟಾಕ್ ಮಾರ್ಕೆಟ್ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಇಟ್ ಈಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್. ಮನೋಜ್ ಸರ್ ವಿಡಿಯೋಸ್ನ ಯೂಟ್ಯೂಬಲ್ಲಿ ತುಂಬ ನೋಡ್ತಾ ಇದ್ದೆ. ಅವರ ಕ್ಲಾಸಸ್ನ ಅಟೆಂಡ್ ಮಾಡಬೇಕು ಅಂತ ತುಂಬ ದಿನದಿಂದ ಕಾಯ್ಕೊಂಡಿದ್ದೆ. ಎಲೆಕ್ಟ್ರಾನಿಕ್ ಸಿಟಿ ಬ್ರಾಂಚಲ್ಲಿ ಅವ್ರದ್ದು ಹೊಸ ಇನ್ಸ್ಟಿಟ್ಯೂಟ್ ಓಪನ್ ಆದಮೇಲೆ ಫಸ್ಟ್ ಬ್ಯಾಚಲ್ಲಿ ನನಗೆ ಅವಕಾಶ ಸಿಕ್ತು. ಸ್ವಲ್ಪ ಏನಾದರೂ ಸ್ವಲ್ಪ ಸಕ್ಸಸ್ ಆದರೆ ಲೈಫಲ್ಲಿ ಒಬ್ಬರು ಬಿಹೇವಿಯರೇ ಚೇಂಜ್ ಆಗಿಬಿಡುತ್ತೆ. ಬಟ್ ಆದರೆ ಮನೋಜ್ ಸರ್ ಹಂಗಲ್ಲ. ಅವರು ಎಷ್ಟು ಸಿಂಪಲ್ ಅಂದರೆ, ನಾನು ನೋಡಿದ್ದೀನಿ 3 ಕ್ಲಾಸಸ್ ಬಂದು ಅಟೆಂಡ್ ಮಾಡಿದ್ದೀನಿ. ಅದು ಎಷ್ಟು ಕಾಮನ್ ಆಗಿ ಎಲ್ಲರ ಜೊತೆ ಮಾತಾಡಿಕೊಂಡು ಇವನ್ ಸ್ಟ್ರಾಟರ್ಜಿ ಆಗಿರ್ಬೋದು ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INX 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನು ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಎಲೆಕ್ಟ್ರಾನಿಕ್ ಸಿಟಿ ಬ್ರಾಂಚ್ ನಮ್ಮದು 10ನೇ ಬ್ರಾಂಚ್ ಆಗಿರುತ್ತೆ. ಇದು ನಮ್ಮ ಉಸ್ಕೂರು ಮೆಟ್ರೋ ಸ್ಟೇಷನಿಂದ ಒಂದು ವಾಕೇಬಲ್ ಡಿಸ್ಟೆನ್ಸಲ್ಲಿರುತ್ತೆ. ಫಸ್ಟ್ ಬ್ಯಾಚ್ ವಿದ್ಯಾರ್ಥಿಗಳು ಏನು ಅನಿಸುತ್ತೆ ಈ ಪ್ರೋಗ್ರಾಮ್ ಬಗ್ಗೆ, ಈ ಬ್ರಾಂಚ್ ಓಪನ್ ಆಗಿದ್ದಕ್ಕೆ ಅವ್ರಿಗೇನು ಖುಷಿ ಇದೆಯಾ, ಏನು ಅನ್ನಿಸ್ತಾ ಇದೆ, ಲೊಕೇಶನ್ ಎಲ್ಲನೂ ತಿಳ್ಕೊಳ್ಳೋಣ. ಓಟು ಯು. ನನ್ನ ಪುಟ್ಟ ಒಂದು ಕನಸು ನನಸಾಗಿದೆ. ಅದು ಬಂದು ಮನೋಜ್ ಸರ್ ಕ್ಲಾಸ್ ಅಟೆಂಡ್ ಆಗೋದು. ಆ್ಯಂಡ್ ನಾನು ಈ TD ಅಕಾಡೆಮಿ ಜಾಯ್ನ್ ಆಗಬೇಕು ಅಂತ ಹಸ್ಬೆಂಡಿಂದ ಪರ್ಮಿಷನ್ಗೆ 2 ಇಯರ್ಸಿಂದ ವೆಯ್ಟ್ ಮಾಡಿದ್ರಿ. ಸೊ ಈಗ ಸಿಕ್ಕಿದೆ. ಅದು ಅಪ್ಪನ ಮನೆ ಹತ್ರ ಇರೋದ್ರಿಂದ, ಎಲೆಕ್ಟ್ರಾನಿಕ್ ಸಿಟಿ ಬ್ರಾಂಚ್ ಹತ್ರ ಇರೋದ್ರಿಂದ ಜಾಯ್ನ್ ಆಗಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಮೆಂಟರ್ಸ್ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ಸೊ ಆಲ್ಮೋಸ್ಟ್ ಒಂದು 50% ಅರ್ಥ ಆಗಿದೆ. ಇನ್ನು 50% ನಾನು ಫ್ಯೂಚರ್ ಕ್ಲಾಸಸಲ್ಲಿ ಇದು ಟ್ರೈ ಮಾಡಿ ಅರ್ಥ ಮಾಡ್ಕೊತೀನಿ. ಥ್ಯಾಂಕ್ ಯು ಸರ್. ಸ್ಟಾಕ್ ಮಾರ್ಕೆಟ್ ಅಂದ್ರೇ ಏನು ಅನ್ನೋದು ನನಗೆ ಗೊತ್ತಿದ್ದಿದ್ದಿಲ್ಲ. ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳಿದ್ದೆ ನಮ್ಮ ಹಸ್ಬೆಂಡು. ಅವ್ರು ಫಸ್ಟ್ ಆನ್ಲೈನ್ ಕ್ಲಾಸ್ ತೊಗೊಂಡಿದ್ರಂತೆ. ಇವನ್ ನನಗೂ ಕೂಡ ಆನ್ಲೈನ್ ಕ್ಲಾಸ್ ತೊಗೊಂಡಿದ್ದು ಕೂಡ ನನಗೆ ಹೇಳಿದ್ದಿಲ್ಲ. ಬಟ್ ಇವಾಗ ಇದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಈ ಸ್ಟಾಕ್ ಮಾರ್ಕೆಟ್ ಈ TD ಅಕಾಡೆಮಿ ಓಪನ್ ಆಯ್ತಲ್ವ, ಅವಾಗ ಅವರು ನಾನು ಈ ಮೊದಲಿಂದನೂ ಇದನ್ನು ಸ್ಟಾಕ್ ಮಾರ್ಕೆಟ್ ಮಾಡ್ತಾಯಿದ್ದೀನಿ ಅಂತ ಅವಾಗ ನನಗೆ ಹೇಳಿದರು. ಅವರೇ ನಾನು ಬಂದು ಇಲ್ಲಿ ಜಾಯಿನ್ ಮಾಡಿಸಿರೋದು. ಬಟ್ ನನಗೆ ಮೊದಲೇನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನು 0% ಸತೆ ಗೊತ್ತಿದ್ದಿದ್ದಿಲ್ಲ. ಬಟ್ ಇವಾಗ ನಾವು ಓನ್ಲಿ 3 ಡೇಸ್ ಕ್ಲಾಸ್ ಅಟೆಂಡ್ ಆಗಿರೋದ್ರಿಂದ ನನಗೆ ಏನಿಲ್ಲ ಅಂದರೆ ಒಂದು 50% ನಾಲೆಜ್ ಬಂದಿದೆ ಅಂತ ನಾನು ಭರವಸೆ ಕೊಡ್ತೀನಿ. ಪ್ರತಿಯೊಬ್ಬರು ಇಲ್ಲಿ ಹೇಳುವಂಥ ಶಿಕ್ಷಕರಾಗಲಿ ಎಲ್ಲರೂ ಏನು ಮಾಡ್ತಾರೆ, ಪಿನ್ ಟು ಪಿನ್ ಪ್ರಾಕ್ಟಿಕಲ್ ನಾಲೆಜ್ ನಮಗೆ ಕೊಡ್ತಿದ್ದಾರೆ. ಹಾಗಾಗಿ ನಮಗೇನಾಗುತ್ತೆ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಬಿಲ್ಡ್ ಆಗ್ತಾಯಿದೆ. ಇನ್ನೂ ನಾವು ಇದರಿಂದ ಹೆಚ್ಚೆಚ್ಚಿಗೆ ಕಲಿಬೋದು ಅಂತೇಳಿ ನನಗೆ ಭರವಸೆ ಕೊಟ್ಟಿದೆ ಈ TD ಅಕಾಡೆಮಿ.
ಎಲ್ಲ ಹೌಸ್ ವೈಫು ಮತ್ತು ಸ್ಟೂಡೆಂಟ್ಸು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂದರೆ ಫಸ್ಟ್ ಸ್ಟಾಕ್ ಮಾರ್ಕೆಟ್ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಇಟ್ ಈಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್. ಇದು ಅಂದರೆ ನಮಗೆ ನಿಮ್ಗೆ ಲ್ಯಾಂಗ್ವೇಜು ಇದು ಇಂಗ್ಲೀಷ್ ಬರಬೇಕು, ನಿಮ್ಗೆ ಲ್ಯಾಪ್ಟಾಪ್ ಯೂಸ್ ಮಾಡಬೇಕು ಅಂತ ಆ ಥರ ಇಲ್ಲ. ಇದು ಈಸಿಯಾಗಿ ಹೇಳ್ಕೊಡ್ತಾರೆ. ನಾನು ಅಂದ್ಕೊಂಡಿದ್ದೆ ಇಲ್ಲಿ ಬಂದಮೇಲೆ ಇದು ನಂಗೆ ಅರ್ಥ ಆಗುತ್ತೋ ಇಲ್ಲೋ, ಏನೋ ಫೀಚರ್ಸ್ ಆಪ್ಷನ್ಸ್ ಅಂತ ಹೇಳ್ತಾರೆ, ಅದು ಭಾಳ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ನನಗೆ ಅರ್ಥ ಆಗುತ್ತೆ ಇಲ್ಲೋ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಬಂದಮೇಲೆ ನೋಡಿದರೆ ಇವರು ಅಂದರೆ ನಂಗೆ ಪ್ರತಿಯೊಂದು ಡೌಟ್ ಇವಾಗೇನು ಅವರೇ ಕೇಳ್ತಾರೆ, ಡೌಟ್ ಕೇಳಿ, ನೀವು ಡೌಟ್ ಕೇಳಿದರೆ ನಿಮಗೆ ಅರ್ಥ ಆಗುತ್ತೆ ಅಂತ. ಅಂದರೆ ಪಿನ್ ಟು ಪಿನ್ ಹೇಳ್ತಾರೆ. ಮತ್ತು ನಮಗೆ ಎಲ್ಲಿ ಏನು ಅಂತ ಇನ್ನು ಪ್ರಾಕ್ಟೀಸ್ ಸೆಷನ್ ಇದೆ. ಲೈಫ್ ಲಾಂಗ್ ಇದು ಅಂದರೆ ಲೈಫ್ ಲಾಂಗ್ ನಾವು ಇವ್ರ ಜೋಡಿ ಟಚಲ್ಲಿರ್ಬೋದು. ನಮ್ಗೆ ಏನೇ ಡೌಟ್ ಇದ್ರೂ ಕೇಳಿ ಅಂತ ಹೇಳಿದ್ದಾರೆ. ಅಂದರೆ ಇದೊಂದು ಪ್ಲಾಟ್ಫಾರ್ಮು. ಇದ್ರ ಮೇಲೆ ನಾವು ಮನೇಲೇ ಕೂತ್ಕೊಂಡು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೋದು. ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೋಬೇಕು ಅಂತ ತುಂಬ ಆಸೆ ಇತ್ತು. ನಮ್ಮ ಹಸ್ಬೆಂಡ್ ಕೇಳ್ತಾಯಿದ್ವಿ, ಬಟ್ ಅವ್ರು ಇದು ಕೊಟ್ಟಿದ್ದಿಲ್ಲ, ಬೇಡ ಅಂತ ಹೇಳ್ತಾಯಿದ್ರು. ಆಮೇಲೆ ಅವರು ವೀಡಿಯೋಸ್ ಎಲ್ಲ ನಾನು ತೋರಿಸಿದೆ, ನೋಡು ಹೆಂಗಿದೆ ಹಿಂಗೆ ಅಂತ. ಆಮೇಲೆ ಅವ್ರು ನೋಡಿ ಓಕೆ ಜಾಯ್ನ್ ಆಗೋ ಅಂತ 1 ಇಯರಲ್ಲಿ ಹೇಳಿದರು. ಬಟ್ ನಾನು ಆಗಲಿಲ್ಲ, ಪರ್ಸ್ನಲ್ ಪ್ರಾಬ್ಲಮ್ಸ್ ಇತ್ತು. 1 ವೀಕ್ ಬ್ಯಾಕು ನಾನು ರಾಜಾಜಿನಗರ್ ಬ್ರಾಂಚ್ಗೆ ಹೋಗ್ತೀನಿ ಅಂತ ಹೇಳಿದ್ದೆ. ಬಟ್ ಅವರು ಸಡನ್ನಾಗಿ ಫೋನಲ್ಲಿ ನೋಡಿದೆ ಎಲೆಕ್ಟ್ರಾನಿಕ್ ಸಿಟಿ ಬ್ರಾಂಚ್ ಇದೆ ಅಂತ ಹೇಳಿದ್ರು. ಸೊ ನನಗೆ ತುಂಬ ಇಷ್ಟ ಆಯಿತು. ಓವರಾಲ್ 70% ಅರ್ಥ ಆಗಿದೆ, ಇನ್ನೂ 30% ತಿಳ್ಕೋಬೇಕು. ರಿವಿಷನ್ ಕ್ಲಾಸಸಲ್ಲಿ ತಿಳ್ಕೊಳ್ತೀನಿ. ಥ್ಯಾಂಕ್ ಯು. ನಾವು ತುಂಬ ದಿನದಿಂದ ಮಾರ್ಕೆಟಿಂಗ್ ಕಲಿಬೇಕು ಅಂತ ನಾವು ಬರೀ ಓದ್ತಿದ್ವಿ ನ್ಯೂಸ್ ಪೇಪರ್ದಲ್ಲೆಲ್ಲ. ಏನಿದು ಮಾರ್ಕೆಟಿಂಗ್ ಅಂತ ಗೊತ್ತಿರೋದಿಲ್ಲ. ಬಟ್ ನಮಗೆ ಟೈಮ್ಸು ಇಲ್ಲಿ ವರ್ಕ್ ಮಾಡ್ತಿರೋದಿಲ್ಲ, ಟೈಮ್ಸ್ ಇದ್ದಿದ್ದಿಲ್ಲ. ಎಲೆಕ್ಟ್ರಾನಿಸಿಟಿ ಬ್ರಾಂಚ್ ಸಂಬಂಧ ನಾವು ಸ್ವಲ್ಪ ವೇಟ್ ಮಾಡಿದ್ವಿ. ಆನಂತರ ಮನು ಸರ್ ಹೇಳಿದ್ರಿ 3 ಡೇಸಲ್ಲೇ ಅಟ್ಲೀಸ್ಟ್ ಒಂದು ಸ್ವಲ್ಪ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಒಂದು ಸ್ವಲ್ಪ ನಾಲೆಜ್ ಬರ್ತಾ ಅಂತಂದರು. ಮತ್ತು ಪ್ರಾಕ್ಟಿಕಲ್ ಯಾವಾಗಾದ್ರು ಬರಬೇಕು, ಬಂದು ಕಾಟ ಕಲಿತ್ರೆ ಮತ್ತೊಂದಿಷ್ಟು ನಾಲೆಜ್ ಬರ್ತದೆ. ನಾವು ನಾಲೆಜ್ ಪರ್ಪಸ್ಗೋಸ್ಕರ ಬಂದು ಅಡ್ಮಿಷನ್ ತೊಗೊಂಡ್ವಿ. ಆದರೂ ತುಂಬ ಚೆನ್ನಾಗಿದೆ. ಎಲ್ಲರೂ ಇನ್ವಾಲ್ವ್ ಆಗಿ ಕಲಿಬೇಕು ಇದ್ರಾಗೆ. ಫಸ್ಟ್ ಅವ್ರಿಗೆ ಏನು ಮಾರ್ಗದರ್ಶನ ಕೊಡ್ತಾರೆ ಅದ್ರ ಪ್ರಕಾರ ನಾವು ಹೋದ್ರೆ ಇದರಲ್ಲಿ ನಾವು ಅಟ್ಲೀಸ್ಟು ನಮ್ಮ ದುಡ್ಡು ನಾವು ಸೇಫಾಗಿ ಇಡ್ಬೋದು ಅಂತ ಅನ್ನಿಸ್ಕೊಂತೀವಿ ಸರ್. ಹಾಯ್, ನನ್ನ ಹೆಸರು ಪ್ರವೀಣ್ ಅಂತ. ನಾನು ಇಲ್ಲಿ ಆಲ್ರೆಡಿ ನಾನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿದ್ದೀನಿ. ಬಟ್ ನನಗೆ ಇದು ಆಪ್ಷನ್ಸು ಮತ್ತು ಇದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ. ಬಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ, ಬಟ್ ಅಷ್ಟೊಂದು ನನಗೆ ಇದು ಗೊತ್ತಿರಲಿಲ್ಲ. ಸೊ ಈ TD ಅಕಾಡೆಮಿ ಜಾಯ್ನ್ ಆದಮೇಲೆ ನನಗೆ ತುಂಬ ಅಂದರೆ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿ ಎಕ್ಸಿಟ್ ಮಾಡಬೇಕು ಅದೆಲ್ಲ ನನಗೆ ಅರ್ಥ ಆಯಿತು. ಪ್ಲಸ್ ಇದು ನಮಗೆ ನಿಯರೆಸ್ಟ್ ಇರೋದ್ರಿಂದ ನನಗೆ ಇಲ್ಲಿ ಕಲಿಯೋಕ್ಕೆ ಅಥವಾ ಬಂದು ಹೋಗೋಕ್ಕೆ ತುಂಬ ಹೆಲ್ಪ್ ಆಯಿತು. ಥ್ಯಾಂಕ್ಸ್ ಟು ಮನೋಜ್ ಸರ್. ನನ್ನ ಹೆಸರು ಸಂಜಯ್ ಅಂತ. ನಾನು ತುಂಬ ತಿಂಗಳುಗಳಿಂದ ಮನೋಜ್ ಸರ್ನ ವೀಡಿಯೋಸ್ನ ಫಾಲೋ ಮಾಡ್ತಾಯಿದ್ದೆ. ಸೊ ಅವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಾಯಿರಲಿಲ್ಲ, ಯಾಕೆಂದರೆ ಬಿಸ್ನೆಸ್ ಶೆಡ್ಯೂಲ್ಸ್ ವರ್ಕ್ ಮಾಡ್ತಾ ಇರೋದ್ರಿಂದ ಬರ್ಲಿಕ್ಕೆ ಆಗ್ತಾಯಿರಲಿಲ್ಲ. ಈಗ ನಿಯರೆಸ್ಟು ನಾನು ಇಲ್ಲೇ ಎಲೆಕ್ಟ್ರಾನಿಕ್ ಸಿಟಿಲೇ ವರ್ಕ್ ಮಾಡ್ತಾ ಇರೋದ್ರಿಂದ ಎಲೆಕ್ಟ್ರಾನಿಕ್ ಸಿಟಿ ಬ್ರಾಂಚ್ ಓಪನ್ ಆಗಿರೋದ್ರಿಂದ ಇಲ್ಲಿ ಜಾಯ್ನ್ ಆಗಿ ಕಂಫರ್ಟಬಲಾಗಿ ಬೇಸಿಕ್ಕಿಂದ ಅಡ್ವಾನ್ಸ್ ತನಕ ಕಲಿಯೋಕ್ಕೆ ತುಂಬ ಅನುಕೂಲ ಆಗ್ತಾಯಿದೆ. ಸೊ ಅವರ ಕೆಲವೊಂದು ಮಾರ್ಗದರ್ಶನಗಳನ್ನು ನಾನು ಯೂಟ್ಯೂಬಲ್ಲೇ ನೋಡ್ತಾ ಇದ್ದೆ, ಫಾಲೋ ಮಾಡ್ತಿದ್ದೆ, ಡೈಲಿ ಫಾಲೋ ಮಾಡ್ತಾಯಿದ್ದೆ. ಸೊ ಅವ್ರದ್ದು ವೀಡಿಯೋ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಇವತ್ತು ಲೈವ್ ಆಗಿ ಅವರ ಕ್ಲಾಸನ್ನ ಕೇಳಿ ಕಲಿಯೋಕ್ಕೆ ತುಂಬ ಅನುಕೂಲ ಆಗಿದೆ. ಸೊ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಬೇಸಿಕ್ಕಿಂದ ಯಾವುದೇ ರೀತಿಯ ಡೌಟ್ ಇಲ್ದಂಗೆ ಅಡ್ವಾನ್ಸ್ ಅಂತಲೂ ಹೇಳ್ಕೊಟ್ಟಿದ್ದಾರೆ. ಸೊ ಇದನ್ನೇ ಪ್ರಾಕ್ಟೀಸ್ ಮಾಡಿದ್ರೆ ನಾವು ಇದರಲ್ಲಿ ಅಚೀವ್ ಮಾಡ್ಬೋದು ಅಂತ. ಮನೋಜ್ ಸರ್ ವೀಡಿಯೋಸ್ನ ಯೂಟ್ಯೂಬಲ್ಲಿ ತುಂಬ ನೋಡ್ತಾ ಇದ್ದೆ. ಅವ್ರ ಕ್ಲಾಸಸ್ನ ಅಟೆಂಡ್ ಮಾಡಬೇಕು ಅಂತ ತುಂಬ ದಿನದಿಂದ ಕಾಯ್ಕೊಂಡಿದ್ದೆ. ಎಲೆಕ್ಟ್ರಾನಿಕ್ ಸಿಟಿ ಬ್ರಾಂಚಲ್ಲಿ ಅವ್ರದ್ದು ಹೊಸ ಇನ್ಸ್ಟಿಟ್ಯೂಟ್ ಓಪನ್ ಆದಮೇಲೆ ಫಸ್ಟ್ ಬ್ಯಾಚಲ್ಲಿ ನನಗೆ ಅವಕಾಶ ಸಿಕ್ತು. ಅವರ ಒಂದು ಸರಳತೆ, ಕನ್ನಡದಲ್ಲಿ ಅವರು ಹೇಳ್ಕೊಡುವಂಥ ರೀತಿ ತುಂಬ ಅಚ್ಚುಕಟ್ಟಾಗಿ ಪ್ರತಿಯೊಂದು ವಿಷಯನೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಗಾಗಿ ಇಲ್ಲಿ ಕಲಿಯೋದಕ್ಕೆ ತುಂಬ ಅವಕಾಶಗಳಿದೆ. ಕಲಿತರೆ ನೀವು ದುಡ್ಡು ಮಾಡ್ಬೋದು. My name is Lakshmi Narayana. Initially I was searching for I am very much interested in stock market. I was searching for the classes. I joined already one online class in other website, but what happened is that is a 10 days course, but I didn't get complete details there. And later I was thinking that stock market really we cannot learn that there. But one of my friend, he told me that in Electronic City branch there is one TD Academy. Just you can go through that. There will be a opening, newly they are opening this branch. Then I came here, and here Manoj sir and Sharat sir and the entire team, they are very much supportive. And initially I thought that the class will be in Kannada, whether I will be able to understand or not, I thought. But it is very simple language. Sir is explaining each topic in detail. Really it helped me a lot to understand the concepts. Even I have any doubt in middle,
if I ask sir what is like how to do this topic, I'm not understanding. Sir is not getting any irritated also. He's explaining even more. Once again, he's explaining till I understand. This really helped me. It will be help me to motivate a lot. And thanks once again. Thanks to Manoj sir and Sharat sir and entire team for giving this opportunity. ನನಗೆ ಮೊದಲು ಸ್ಟಾಕ್ ಮಾರ್ಕೆಟ್ ಅಂದರೆ ಓನ್ಲಿ ಇನ್ವೆಸ್ಟ್ಮೆಂಟ್ ಅಂತ ಗೊತ್ತಿತ್ತು ಆ್ಯಕ್ಚುಲಿ. ಸೊ ನಾನು ಫಾಲೋ ಮಾಡ್ತಾಯಿದ್ದು ಓನ್ಲಿ ಇನ್ವೆಸ್ಟ್ಮೆಂಟು. ಸೊ ಆಮೇಲೆ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡ್ತಾಯಿದ್ದೆ, ಇನ್ನೂ ಫರ್ದರ್ ಮೇ ಬಿ ಇಂಟ್ರಾಡೇ ಮಾಡಬೇಕು, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಮಾಡಬೇಕು ಅಂತ ಬೇಜಾನ್ ವೀಡಿಯೋಸ್ ಯೂಟ್ಯೂಬ್ ವೀಡಿಯೋಸಲ್ಲಿ ನೋಡಿದ್ದೀನಿ. ಸೊ ಇವ್ರ ವೀಡಿಯೋಸ್ ತುಂಬ ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ. ಇನ್ ದ ಸೇಮ್ ಟೈಮ್ ಎಲೆಕ್ಟ್ರಾನಿಕ್ ಸಿಟಿಗೆ ಇವ್ರ ಬ್ರಾಂಚ್ ಓಪನ್ ಆಯಿತು ಆ್ಯಕ್ಚುಲಿ. ಸೊ ದಟ್ ಐ ಕೇಮ್ ಟು ನೋ. ಆವಾಗ ನನಗೆ ಅನ್ನಿಸ್ತು ಮೇ ಬಿ ಐ ನೀಡ್ ಟು ಜಾಯಿನ್ ದ ಸೆಷನ್ ಆ್ಯಂಡ್ ಐ ನೀಡ್ ಟು ಲರ್ನ್ ಸಮಥಿಂಗ್ ಮೋರ್ ವಾಟ್ ಐ ನೋ ಕರೆಂಟ್ಲಿ. ನಮಸ್ಕಾರ. ಆ್ಯಕ್ಚುಲಿ ನಾನು ಟಿ ಡಿ ಅಕಾಡೆಮಿ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ನೋಡಿದ್ದೆ ಆ್ಯಕ್ಚುಲಿ ಮನೋಜ್ ಸರ್ನ. ಬಟ್ ನನಗೆ ಇಲ್ಲಿ ನಾವು ಅಂದರೆ ಈ ಒಂದು ಸರೌಂಡಿಂಗ್ಸಲ್ಲಿ ಇರಲಿಲ್ಲ ಆ್ಯಕ್ಚುಲಿ. ನಮಗೆ ಬಂದ್ಬಿಟ್ಟು ಯಲಹಂಕಲೆಲ್ಲ ನಮ್ಗೆ ತುಂಬ ದೂರ ಹೋಗೋಕ್ಕೆ, ಬೊಮ್ಮಸಂದ್ರದಿಂದ ಹೋಗ್ಬೇಕಂದ್ರೆ ತುಂಬ ದೂರ ಆಗ್ತಾಯಿತ್ತು. ಸೊ ನಾನು ವೇಟ್ ಮಾಡ್ತಾಯಿದ್ದೆ ಮೋಸ್ಟ್ಲಿ ಇಲ್ಲಿ ಬಂದರೂ ಹೋಗೋಣ ಅಂತ. ಬಟ್ ನನಗೆ ಗೊತ್ತಿಲ್ಲ, ಅಟ್ಲೀಸ್ಟ್ ನಾನು ಅವ್ರಿಗೆ ಒಂದು ಇದು ಇನ್ಸ್ಟಾದಲ್ಲಿ ಸುಮ್ಮನೆ ಜಸ್ಟ್ ನಾನು ಒಂದು ಮೆಸೇಜು ಹಾಕಿದ್ದೆ, ಸರ್ ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ ಓಪನ್ ಮಾಡಿ ಅಂತ. ನನಗೆ ಗೊತ್ತಿಲ್ಲ ಆಲ್ರೆಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಬಟ್ ಲಾಸ್ಟು ಸ್ಟಾರ್ಟ್ ಮಾಡಿದಾಗೆ ನಾನು ಬಂದ್ಬಿಟ್ಟು ಸೆಕ್ಷನ್ನು ಬಂದ್ಬಿಟ್ಟು ಅಟೆಂಡ್ ಮಾಡಿದೆ ಫಸ್ಟು. ನೆಕ್ಸ್ಟ್ ಆಮೇಲೆ ಇಲ್ಲ ಓಕೆ, ಏನಕ್ಕಂದರೆ ಇನ್ನೂ ವೇಟ್ ಮಾಡೋದು ಬೇಡ, ಅಟ್ಲೀಸ್ಟ್ ನಮ್ಮ ಫ್ಯಾಮಿಲಿಯಲ್ಲಿ ನಾವಾದರೂ ಹೇಳಿದ್ರೆ ಇನ್ನು ಫ್ಯೂಚರಲ್ಲಿ ಏನಾದರೂ ಆಗ್ಬೋದು, ಅಟ್ಲೀಸ್ಟ್ ನಾಲೆಜ್ ತೊಗೋಣ ಅಂತ ಬಂದಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಏನಂದರೆ ಸ್ವಲ್ಪ ಏನಾದರೂ ಸ್ವಲ್ಪ ಸಕ್ಸಸ್ ಆದರೆ ಲೈಫಲ್ಲಿ ಒಬ್ಬರು ಬಿಹೇವಿಯರೇ ಚೇಂಜ್ ಆಗಿಬಿಡುತ್ತೆ. ಬಟ್ ಆದರೆ ಮನೋಜ್ ಸರ್ ಹಂಗಲ್ಲ. ಅವರು ಎಷ್ಟು ಸಿಂಪಲ್ ಅಂದರೆ, ನಾನು ನೋಡಿದ್ದೀನಿ 3 ಕ್ಲಾಸಸ್ ಬಂದು ಅಟೆಂಡ್ ಮಾಡಿದ್ದೀನಿ. ಅದು ಎಷ್ಟೋ ಕಾಮನ್ ಆಗಿ ಎಲ್ಲರ ಜೊತೆನೂ ಮಾತಾಡಿಕೊಂಡು ಇವನ್ ಸ್ಟ್ರಾಟರ್ಜಿ ಆಗಿರ್ಬೋದು ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಬಟ್ ಅಕಾಡೆಮಿಗೆ ಬಂದಿದ್ದೀನಿ ನಾನು, ಬಟ್ ಕಲಿಬೇಕಂತಿದೆ, ನಾಲೆಜ್ ಗೇನ್ ಮಾಡಬೇಕಂತಿದೆ. ಬಟ್ ಆದಷ್ಟು ನನ್ನ 100% ಎಫರ್ಟ್ ಹಾಕಿದರೆ ಮಾತ್ರ ಯಾವುದೋ ಒಂದು ಸಕ್ಸಸ್ಫುಲ್ ಆಗೋಕ್ಕೆ ಲೈಫಲ್ಲಿ ಚಾನ್ಸ್ ಸಿಗುತ್ತೆ. ಮತ್ತು ಟಿ ಡಿ ಅಕಾಡೆಮಿ ಬಂದ್ಬಿಟ್ಟು ಇನ್ನು ಎಲೆಕ್ಟ್ರಾನಿಕ್ ಸಿಟಿ ಬ್ರಾಂಚ್ ತುಂಬ ಚೆನ್ನಾಗಿದೆ. ಅಟ್ಮಾಸ್ಫಿಯರ್ ಆಗಿರ್ಬೋದು, ನೆಕ್ಸ್ಟ್ ಆಮೇಲೆ ಬ್ರಾಂಚಸ್ಸಲ್ಲಿ ಇರೋ ಎಲ್ಲ ಕೋಆರ್ಡಿನೇಟರ್ ನಮಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಶರತ್ ಸರ್ ಆಗಿರ್ಬೋದು ಮತ್ತು ಗುರು ಸರ್ ಆಗಿರ್ಬೋದು ಎಲ್ಲ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಾನು ಈ ಮುಖಾಂತರ ನಾನು ಮನೋಜ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಬರ್ತಿದ್ದೀನಿ. ಹಾಯ್ ಸರ್, ನನ್ನ ಹೆಸರು ರಘು ಅಂತ. ನಾನು ತುಂಬ ವೀಡಿಯೋಸ್ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ. ನಾನು ಆ್ಯಕ್ಚುಲಿ ನಂದು ಒಂದೇ ಗೋಲ್ ಇತ್ತು, ಮನೋಜ್ ಸರ್ ಕ್ಲಾಸೇ ಅಟೆಂಡ್ ಮಾಡಬೇಕಂತ. ಭಾಳ ಕುತೂಹಲದಿಂದ ವೇಟ್ ಮಾಡಿ ಮನೋಜ್ ಸರ್ ಬಂದು ಕ್ಲಾಸ್ ಮಾಡ್ತಾರೆ ಅಂತ ನಾನು ಕನ್ಫರ್ಮೇಷನ್ ತೊಗೊಂಡೇ ಬಂದಿದ್ದೀನಿ, ಈ ಕ್ಲಾಸಿಗೆ ಜಾಯ್ನ್ ಆಗಿದ್ದೀನಿ. ಆ್ಯಕ್ಚುಲಿ ಯಾಕೆ ಅಂತಂದರೆ ನಾನು ತುಂಬ ಅವರ ಒಂದು ಹೇಳೋ ರೀತಿ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅವ್ರು ಮಾತಾಡೋ ರೀತಿ ಮತ್ತು ಒಂದು ಸ್ಪಷ್ಟತೆ, ಆಳವಾದ ಮಾಹಿತಿಯನ್ನು ತುಂಬ ಚೆನ್ನಾಗಿ ಹಂಚ್ಕೊಂಡಿದ್ದಾರೆ ನಮ್ಮ ಜೊತೆ. ಸೊ ನಮಗೆ ಗೊತ್ತಿಲ್ಲದಿರೋ ಎಲ್ಲ ವಿಷಯಗಳ್ನು, ಡೌಟ್ಗಳ್ನು ತುಂಬ ನೀಟಾಗಿ ಕ್ಲಿಯರ್ ಮಾಡಿದ್ದಾರೆ. ಸೊ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಹೊಸ ಬ್ರ್ಯಾಂಚ್ ಓಪನ್ ಆಗಿದೆ, ಟಿ ಡಿ ಅಕಾಡೆಮಿ ಅಂತ. ಈ ಅಕಾಡೆಮಿ ಫಸ್ಟ್ ಬ್ಯಾಚ್ ನಾವೇ ಆಗಿದ್ದು ತುಂಬ ಖುಷಿಯಿಂದ ಎಷ್ಟೋ ನಾನು ಆಲ್ಮೋಸ್ಟ್ 70% ಇದರಲ್ಲಿ ತುಂಬ ತಿಳ್ಕೊಂಡಿದ್ದೀನಿ ಅಂತ ಹೆಮ್ಮೆ ಪಡ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ ಪ್ರಾಕ್ಟಿಕಲ್ ಮಾಡುವಾಗ ಎಲ್ಲ ಸಹಕಾರ ಇಲ್ಲಿ ಸಪೋರ್ಟ್ ಮಾಡ್ತಾರೆ. ಸೊ ಎಲ್ಲ ಸಪೋರ್ಟ್ನೂ ನಮಗೆ ಸಿಗುತ್ತೆ ಅಂತ ಹೇಳ್ತಾ ನನಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಮನೋಜ್ ಸರ್ಗೆ. Myself Somsekhar, I am basically from Bijapur. I was working as a AGM in a software company. Unfortunately, investors have come and we have been laid off. Market was very down, war is going on. From part 2-3 months I am searching job, but I did not get anywhere. And one of my friends suggested this is the best option. You have to attend this stock marketing. At least you can earn your own expenses. So based on his inputs, I heard that the Rajajinagar branch. Then I inquired JP Nagar also. They said recently they have started a branch in Electronic City because I stay in Anakal. So it has helped me very well. I hope, I think I can make my future better using this course. And especially I would like to thank to all the staff members here. They are very helpful. Especially Manohar sir is excellent. Sir, I request you please open one branch in Bijapur also. Thank you. ಸೊ ಫಸ್ಟ್ ಬ್ಯಾಚ್ ಆಫ್ ಎಲೆಕ್ಟ್ರಾನಿಕ್ ಸಿಟಿ ಬ್ರಾಂಚ್ ವಿದ್ಯಾರ್ಥಿಗಳಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ಇವಾಗ 3 days ಕ್ಲಾಸ್ ಅಂತೂ ಮುಗಿದಿದೆ. ಸ್ಟಿಲ್ ನಿಮಗೆ ಆ ಕ್ಲಾರಿಟಿ ಅನ್ನೋದು ಸ್ವಲ್ಪ ಬೇಕಾಗುತ್ತೆ. ಬಿಕಾಸ್ ಮೋಸ್ಟ್ ಆಫ್ ಯು ಆರ್ ನಾಟ್ ಟ್ರೇಡೆಡ್. ಯಾರೇ ಟ್ರೇಡ್ ಮಾಡಿಲ್ವೋ, ಸೊ ನೀವೇನು ಮಾಡಿ ನಾಳೆಯಿಂದನೇ ಒಂದು 2,000 ರೂಪಾಯಿ ಆದರೂ ನಿಮ್ಮ ಅಕೌಂಟ್ಗೆ ಹಾಕ್ಕೊಬನ್ನಿ. ಟ್ರೇಡಿಂಗ್ ಅಕೌಂಟ್ 2,000 ರೂಪಾಯಲ್ಲೇ ಈಕ್ವಿಟಿ ಮಾಡಿ. ಡೋಂಟ್ ಡೂ ಎಫ್&ಓ. ನಾಳೆನೇ ನೀವು ಫ್ಯೂಚರ್ ಆ್ಯಂಡ್ ಆಪ್ಷನ್ ಮಾಡೋಕ್ಕೆ ಹೋದರೆ ನಿಮ್ಗೇನಾಗುತ್ತೆ, ನಾಳೆನೇ ಒಂದು 500,000 ಬರ್ಬೋದು. ಬಟ್ ಸ್ಟಿಲ್ ಆ ಎಮೋಷನ್ಸ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ.
ನಾಳೆ ನಂದು 500 ರೂಪಾಯಿ ಪ್ರಾಫಿಟ್ ಬಂದರೆ ವಿಲ್ ಬಿ ಹ್ಯಾಪಿ. ಬಟ್ ನಾಳೆನೇ 500 ರೂಪಾಯಿ ಲಾಸ್ ಆದರೆ ಅದು ತಡ್ಕೊಳ್ಳೋ ಕೆಪಾಸಿಟಿ ಇರೋಲ್ಲ. ಬಟ್ ಅದರಿಂದ ಅಟ್ಲೀಸ್ಟ್ ಸ್ಟಾರ್ಟ್ ವಿತ್ ಇನಿಷಿಯಲ್ ಕ್ಯಾಪಿಟಲ್ ಆಫ್ 2000 or 3000 or 5000 ಹಾಕ್ಬಿಟ್ಟು ದಿನಕ್ಕೆ ಒಂದು 50 ರೂಪಾಯಿ ಮಾಡೋದು ಹೆಂಗೆ, ಅದ್ರ ಮೇಲೆ ನೀವು ಬೆನ್ನು ಹತ್ತಿ. ಸೊ ಡೆಫಿನೆಟ್ಲಿ ಸೇಫಾಗಿ ಮಾಡಿ, ಈಕ್ವಿಟಿನೇ ಮಾಡಿ. ಎಕ್ಸಾಂಪಲ್ ಇನ್ಫೋಸಿಸ್ಸು, TCS ಇಲ್ಲ ಒಳ್ಳೊಳ್ಳೆ ಶೇರ್ಗಳನ್ನು ತೊಗೊಳ್ಳೋದು, ಮಾರೋದು, ಸ್ಟಾಪ್ ಲಾಸ್ ಇಡೋದು, ಶಾರ್ಟ್ ಸೆಲ್ಲಿಂಗ್. ನಾಳೆ ಫಸ್ಟ್ ಇವ್ರಿಗೆ ಶಾರ್ಟ್ ಸೆಲ್ಲಿಂಗ್ ಮಾಡಿಸಿ. ಶಾರ್ಟ್ ಸೆಲ್ಲಿಂಗರೇ ಗೊತ್ತು ತಾನೇ, ಫಸ್ಟ್ ಸೆಲ್ ಮಾಡೋದು ಆಮೇಲೆ ಬೈ ಮಾಡೋದು, ಅದನ್ನು ಮಾಡಿ. ಉಲ್ಟಾ ಟ್ರೇಡಿಂಗ್. ಸೊ ಅದನ್ನು ಮಾಡಿ ಕಲೀರಿ. ಆ್ಯಂಡ್ ಎವ್ರಿ ಡೇ ವೆನ್ ಎವರ್ ಯು ಹ್ಯಾವ್ ಹಾಲಿಡೇ, ಬಿಕಾಸ್ ಸಮ್ ಆಫ್ ಯು ಆರ್ ವರ್ಕಿಂಗ್ ಪ್ರೊಫೆಷ್ನಲ್ಸ್, ಯು ಕೆನಾಟ್ ಕಮ್. ಸೊ ನೀವೇನು ಮಾಡಿ, ನೀವು ಸಂಜೆ ಹೊತ್ತಾದ್ರೂ ಬನ್ನಿ, ಸಂಜೆ ಒಂದು 5 ಗಂಟೆ 6 ಗಂಟೆ ಆದ್ರೂ ಬನ್ನಿ. ಸೊ ಕೂತ್ಕೊಂಡು ಒಂದು 2-3 ಟ್ರೇಡ್ ಮಾಡಿ, ಗೋಲ್ಡು, ಸಿಲ್ವರು. ಸೊ ನಿಮ್ಗೆಲ್ಲರಿಗೂ 2 ಕೋರ್ಸ್ ಕೊಡ್ತಾಯಿದ್ದೀವಿ, ಕಮಾಡಿಟಿ ಆ್ಯಂಡ್ ಇಂಟ್ರಾಡೇ ಸ್ವಿಂಗ್ ಟ್ರೇಡಿಂಗ್ ಕೋರ್ಸು. ಅದನ್ನು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಲಾಸ್ಟಿಗೆ ಪ್ರಾಫಿಟ್ ಬರುತ್ತೆ. ಫಸ್ಟು ಪ್ರೋಸೆಸ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಡೋಂಟ್ ಗೋ ಬಿಹೈಂಡ್ ಮನಿ. ದುಡ್ಡು ಅಂತಂದರೆ ದುಡ್ಡು ಬರಲ್ಲ. ಅಂಡರ್ಸ್ಟ್ಯಾಂಡ್ ದ ಪ್ರೋಸೆಸ್, ಅಂಡರ್ಸ್ಟ್ಯಾಂಡ್ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್. ಸ್ಟಾಪ್ ಲಾಸ್ ಅಂದರೆ ಏನು, ಬೈ ಮಾಡೋದು ಹೆಂಗೆ, ಶಾರ್ಟ್ ಸೆಲ್ ಮಾಡೋದು ಹೆಂಗೆ. ದೆನ್ ಯು ಸ್ಟಾರ್ಟ್ ಪುಟ್ಟಿಂಗ್ ಮೋರ್ ಮನಿ ಆ್ಯಂಡ್ ಸ್ಟಾರ್ಟ್ ಟ್ರೇಡಿಂಗ್ ವಿತ್ ಸಿಂಗಲ್ ಲಾಟ್, ಎಸ್ಪೆಷಲಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್. ಸಿಂಗಲ್ ಲಾಟ್ಗಿಂತ ಜಾಸ್ತಿ ಮಾಡಲೇಬೇಡಿ ನೆಕ್ಸ್ಟ್ 6 months. ಈವನ್ ಇಫ್ ಯು ಹ್ಯಾವ್ 1 CR ಫಂಡ್ಸ್, ಡೂ ಇನ್ ಸಿಂಗಲ್ ಲಾಟ್ ಓನ್ಲಿ. ಈವನ್ ಇಫ್ ಯು ಹ್ಯಾವ್ 50 lakhs 1 CR ಆಲ್ಸೋ, 10 lakhs ಆಲ್ಸೋ, ಈವನ್ ಯು ಸ್ಟಾರ್ಟ್ ವಿತ್ 10,000 or 15,000 rupees. You learn properly, then you can deploy more money. And for your batch, what I am committing is, let's say you want to listen to my classes in Rajajinagar. You come for 3 days, Friday, Saturday, Sunday, freely. No again re-entry fees, revision, everything is free. ನಿಮ್ಗೆ ಯಾರಿಗಾರು ನನ್ನ ಕ್ಲಾಸಿಗೆ ಕೇಳಬೇಕಂದ್ರೆ ಮತ್ತೆ ರಾಜಾಜಿನಗರ್ ಬ್ರಾಂಚ್ಗೆ 3 ದಿವಸ ಮೆಟ್ರೋ ಹತ್ರನೇ ಇದೆ. ಸೊ ನಿಮ್ಗೆ ಆದರೆ ಇಫ್ ಯು ಕ್ಯಾನ್ ಕಮ್ ಫಾರ್ ರಾಜಾಜಿನಗರ್ ಆಲ್ಸೋ 3 days or 1 week if you have time. That is also free of cost for you. And any one of your friends wants to join, refer them a free workshop. Every Sunday we have a free workshop. Refer them for the free workshop. So thank you. Keep coming to our academy. So this branch is done for you. ನಿಮಗೋಸ್ಕರ ಮಾಡಿದ್ದೀವಿ. ಪ್ರತಿದಿನ ಬಂದು ಇದು ನಿಮ್ಮದೇ ಮನೆ ಅಂದ್ಕೊಂಡು, ಇದನ್ನು ಆಫೀಸ್ ಅಂದ್ಕೊಂಡು ಚೆನ್ನಾಗಿ ಮೇಂಟೈನ್ ಮಾಡಿ, ಚೆನ್ನಾಗಿ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 10 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹುಬ್ಳಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಹಾಗೂ ಮೈಸೂರು. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ಒಂದು 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸು ಸಹ ಗೊತ್ತಿಲ್ಲ, ಕಲಿಬೇಕು ಅಂತ ಆಸಕ್ತಿ ಇದೆಯೋ, ನಿಮಗೋಸ್ಕರ ನಾವು ನಮ್ಮ 10 ಬ್ರಾಂಚ್ಗಳಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಒಂದು ಐ ಓಪನರ್ ವರ್ಕ್ಶಾಪನ್ನು ಮಾಡ್ತೀವಿ. ಮಿಸ್ ಮಾಡದೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.